ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಏನು ತೋರಿಸ್ತಿದ್ದನಲ್ಲ ಈ ಜಮೀನು, ಫೆನ್ಸ್ ಹಾಕಿದ್ದಲ್ಲ ಇದೇ ಜಮೀನು 6 ಎಕರೆ 28 ಗುಂಟೆ ನೋಡಿ. ಸುತ್ತ ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿದೆ. ಅದು ಹೆಂಗೆ ಅಂದರೆ ಕಲ್ಲು ಕಟ್ಟಿದ್ದಾರೆ. ಮಣ್ಣು ಮಳೆ ಬಂದರೂ ಕೂಡ ಸವೆತ ಆಗಬಾರ್ದು, ಜಮೀನಿಂದ ಹೊರಗಡೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಹೈಟೆಕ್ ರೀತಿ ಮಾಡಿದ್ದಾರೆ. ಸುತ್ತ ಜಮೀನು ನೋಡಿ ಕಲ್ಲು ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದು ಟಾರ್ ರೋಡ್ಗೆ ಅಟ್ಯಾಚ್ ಇದೆ. ರೋಡ್ ಅಂತೂ ಬಿಡ್ತು ನೋಡಬೇಕು ನೀವು. ನೋಡಿ, ಕಡಿಮೆ ಅಂದರೂ 100 ಅಡಿ ಬರುತ್ತಪ್ಪ ರೋಡು ಅಂತ ಅನ್ಕೋತೀನಿ ನಾನು. ಅಷ್ಟು ದೊಡ್ಡದಾಗಿದೆ ರೋಡು. ನಿಮಗೆ ರೋಡ್ ಬಿಡುತ್ತೆ ತುಂಬ ಒಂದು ಲಾಂಗ್ ಬರುತ್ತೆ. ಹತ್ತತ್ರ ನನ್ನ ಪ್ರಕಾರ ಒಂದು 300 ಅಡಿ 400 ಅಡಿ ಅದತ್ರ ಬರುತ್ತೆ ರೋಡ್ ಬಿಡುತ್ತೆ. ನೋಡಿ, ಒಂದು ಟ್ರಾಲಿನ ತಂದು ನಿಲ್ಲಿಸ್ಬೋದು ನೀವು. ಟ್ರಾನ್ಸ್ಪೋರ್ಟೇಷನ್ಗೆ ಪ್ರತಿಯೊಂದಕ್ಕಾಗಿರೋ ರೋಡ್ ಅಂತೂ ತುಂಬಾ ಆಕ್ಸಿಸ್ ಚೆನ್ನಾಗಿದೆ. ಇದು ಬಸ್ ರೂಟು. ನೀವು ಜಮೀನು ಹತ್ರನೇ ಬಂದು ಬಸ್ಸಲ್ಲಿ ಇಳ್ಕೊಬೋದು. ಲೇಬರ್ಸ್ ಅಲ್ಲಿ ಪ್ರತಿಯೊಂದಲ್ಲಿ ನಿಮ್ಮ ಜಮೀನು ಕೆಲಸಕ್ಕೆ ಬರೋರು ಆರಾಮಾಗಿ ಇಳ್ಕೊಬೋದು. ಒಂದು ಒಳ್ಳೆ ಲೊಕೇಶನ್ಲಿದೆ. ವಿಲೇಜು ಕೂಡ ವಾಕಬಲ್ ಡಿಸ್ಟೆನ್ಸು. ರೆಡ್ ಸಾಯಿಲ್ ಇದೆ. ತುಂಬ ಚೆನ್ನಾಗಿರೋಂಥ ಲ್ಯಾಂಡು. ಎಂಟೈರ್ ಲ್ಯಾಂಡ್ ಫೆನ್ಸ್ ಆಗಿದೆ. ಓನ್ ಟಿ ಸಿ ಹಾಕ್ಸಿ 2 ಬೋರ್ ಇದೆ. ಬೋರ್ ಕನೆಕ್ಷನ್ನು ಓನ್ ಟಿ ಸಿ ಇದೆ. 2 ಬೋರ್ ಇದೆ. ಬೋರು ಕೂಡ ನೀರು ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಬೋರ್ ಹೊಡಿಸುವಾಗ ತೆಗೆದಿರೋಂಥ ವಿಡಿಯೋ ಇದು. ಅವರು ಬೋರ್ ಹೊಡಿಸುವಾಗ ತೆಗೆದಿರೋದು. ತುಂಬಾ ಚೆನ್ನಾಗಿ ಬಂದಿದೆ ನೀರು. ಈಗ ಬಾಳೆ ಹಾಕಿದ್ದಾರೆ. ಸಂಪೂರ್ಣವಾಗಿ ಬೆಳೆ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಈಗಲೇ ಖರೀದಿ ಮಾಡ್ತು ಅಂದರೆ ಏನು ಬಾಳೆ ಹಾಕಿರ್ತಾರಲ್ಲ ಆ ಬಾಳೆನೂ ಸೇರಿ ನೀವು ಜಮೀನನ್ನು ಕೊಂಡ್ಕೊಬೋದು. ಅಂದರೆ ನಿಮಗೆ ಬಾಳೆಗೆ ಸಪ್ರೇಟ್ ರೇಟು ಅದೇನಿಲ್ಲ, ಜಮೀನಿಗೆ ಮಾತ್ರ ರೇಟ್ ಇರುತ್ತೆ. ನೀವು ಬಾಳೆ ನಿಮಗೆ ಕಟಾವು ಮಾಡ್ಕೋಬೋದು, ನಿಮಗೆ ಸೇರಿದ್ದು ಬಾಳೆ. ಇದು 8.5 ಕಿಲೋಮೀಟ್ರು NH ಇಂದ. 8.5 ಕಿಲೋಮೀಟರ್ ಫ್ರಮ್ NH, 44 ಕಿಲೋಮೀಟರ್ ಫ್ರಮ್ ಮೈಸೂರು, 170 ಕಿಲೋಮೀಟರ್ ಫ್ರಮ್ ಬೆಂಗಳೂರು. ನೋಡಿ, ನೀವು ಮನೆಯಿಂದ ಹೊರಟ್ರೆ ಅಪ್ ಟು ಜಮೀನವರೆಗೂ ಕೂಡ ಟಾರ್ ರೋಡು. ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಮಡ್ ರೋಡ್ ಅನ್ಬೇಕಾಗಿಲ್ಲ, ಏನಿಲ್ಲ. ಅಪ್ ಟು ಏನು ಹೇಳಿ ಜಮೀನವರೆಗೂ ಕೂಡ ಟಾರ್ ರೋಡೆ. ಜನರ ಪ್ರಾಪರ್ಟಿ ಇದೆ. ಇದು ಕ್ಲಿಯರಾಗಿದೆ ಡಾಕ್ಯುಮೆಂಟ್ಸು. ಇವರು ಪರ್ಚೇಸ್ ಮಾಡಿರೋದು. ತುಂಬ ಗೊತ್ತಿರೋಂಥ ವ್ಯಕ್ತಿ ನಮಗೆ. ನಾವು ಇವ್ರ ಜೊತೆಲಿ 2-3 ವ್ಯವಹಾರ ಮಾಡಿದ್ದೀವಿ. ಅದರಿಂದ ಇವ್ರ ಬಗ್ಗೆ ಗೊತ್ತಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ. ಇವರು ತಿಳಿದವರು ಎಲ್ಲ ಕ್ಲಿಯರಾಗಿ ಲೀಗಲ್ ಮಾಡ್ಕೊಂಡಿದ್ದಾರೆ. ನಿಮಗೆ ಲೀಗಲ್ಗೆ ಏನು ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸನ್ನು ನಮ್ಮ ಕಡೆಯಿಂದ ಕೊಡೋಣ. ಇದು ಲಿಂಗಾಯತ ಪ್ರಾಪರ್ಟಿ, ಪರ್ಚೇಸ್ ಆಗಿರೋ ಪ್ರಾಪರ್ಟಿ. ಇದು ಇವರು ಪರ್ಚೇಸ್ ಮಾಡಿರೋದು. ಅದರಿಂದ ಡಾಕ್ಯುಮೆಂಟ್ಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇವರು ಹೇಳ್ತಾ ಇರೋದು ಪ್ರೈಸು 34 lakhs ಪರ್ ಎಕರು. 34 ಲಕ್ಷ ಒಂದು ಎಕರೆಗೆ. ಸ್ಲೈಟ್ಲಿ ನೆಗೋಷಿಯಬಲು. ಪರ್ ಎಕರೆ 34 ಹೇಳ್ತಾ ಇದ್ದಾರೆ. ಎದುರುಗಡೆ ಓನರ್ ಕೂರಿಸ್ಕೊಡ್ತೀನಿ. ಓನರ್ ಹತ್ರ ಮಾತಾಡುವಾಗ ಸ್ವಲ್ಪ ರೇಟು ಹೆಚ್ಚು ಕಮ್ಮಿ ಆಗಬಹುದು. ನಾವು ನಮ್ಮ ಕೈಲಾದಷ್ಟು ಒಂದು ಬಾರ್ಗನ್ ಮಾಡಿ ಸ್ವಲ್ಪ ಉಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಕೆಂಪು ಮಣ್ಣು, ಒಂದು ಒಳ್ಳೆ ಲೊಕೇಶನ್ಲಿದೆ. ದಯವಿಟ್ಟು ಡಿಸ್ಟೆನ್ಸು ಪ್ರತಿಯೊಂದು ನೋಡ್ಕೊಳ್ಳಿ. ಎಂಟೈರ್ ಲ್ಯಾಂಡ್ ಫೆನ್ಸ್ ಆಗಿದೆ. ಇದು ಎಲ್ ಸೇಪ್ ರೀತಿ ಇದೆ ಲ್ಯಾಂಡು. ಅಂದರೆ ಜಮೀನು ಎಂಟ್ರೆನ್ಸ್ ಆಗುವಾಗ ಬಾಕ್ಸ್ ಟೈಪ್ ಬಂದು ಮತ್ತೆ ಸ್ವಲ್ಪ ಲೆಫ್ಟು ಎಕ್ಸ್ಟೆಂಡ್ ಆಗುತ್ತೆ. ಎಲ್ಲ ಎಂಟೈರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ, ಪೈಪ್ಲೈನ್ ಆಗಿದೆ, ಕೆಂಪು ಮಣ್ಣಿದೆ. ವಿಲೇಜು ಕೂಡ ಹತ್ತಿರದೇ ಇದೆ. ದಯಮಾಡಿ ನಿಮ್ಮ ಡಿಸ್ಟೆನ್ಸ್ ಆಗಲಿ 6 ಎಕರೆ 28 ಗುಂಟೆ, 6.25 ಎಕರೆಗೆ 2 ಗುಂಟೆ ಕಡಿಮೆ ಇದು. ಮತ್ತು ರೇಟು ಎಲ್ಲನೂ ನೋಡಿ. ದಯಮಾಡಿ ಕರೆ ಮಾಡಿ ಇಂಟ್ರೆಸ್ಟ್ ಇರೋರು. ಇಲ್ಲಿಂತೂ ಒಂದು ತೋಟ ಮಾಡಿಬಿಟ್ರಂತೂ ತುಂಬ ದೊಡ್ಡ ತೋಟ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಮನೆ ಮಾಡ್ಕೊಬಿಟ್ರಂತೂ 6.25 ಎಕರೆ ಫಾರ್ಮ್ ಹೌಸು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೋಡ್ ಬಿಡ್ತು ಅಷ್ಟೇ. ನಿಮಗೆ ತೋರಿಸ್ತಿದ್ದೀನಿ ರೋಡನ್ನು. ನಾವು ಎಂಟರ್ ಲ್ಯಾಂಡ್ ರೋಡ್ಗೆ ಹೆಂಗೆ ಅಪ್ರೋಚ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ರೋಡ್ ಮುಂದೆನೇ ಕೂಡ ಒಂದು ಒಳ್ಳೊಳ್ಳೆ ಮರ ಬೆಳೆಸ್ಕೊಂಡು ನೆರಳಿಗೆ ಆರಾಮಾಗಿ ಮಾಡ್ಕೊಳ್ಬೋದು. ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.